ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಅವರಿಗೆ. ಒಂದು 4-5 ರಿಕ್ವೆಸ್ಟ್ಗಳು ಮಾಡಿದ್ದೀನಿ. ಅದರಲ್ಲಿ ಒಂದು, ನಬಾರ್ಡ್ನವರು ಇತ್ತೀಚೆಗೆ ನಮಗೆ ರೈತರಿಗೆ ಕೊಡ್ತಕ್ಕಂಥ ಸಾಲ ರಿಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷ 5,600 ಕೋಟಿ ಇದ್ದದನ್ನ ಈ ವರ್ಷ 2,340 ಕೋಟಿ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಟು ಸೇ ಸುಮಾರು 58% ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೊಡ್ತವೆ ಸಾಲನ, ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು 5-6 ವರ್ಷ ನೋಡಿದಾಗ ಪ್ರತಿ ವರ್ಷ 5,000 ಕೋಟಿ ಮೇಲೆ ಹೆಚ್ಚಾಗಿ ಕೊಟ್ಕೊಂಡು ಬಂದಿದ್ದಾರೆ. ಈ ವರ್ಷ 24-25ಕ್ಕೆ 2,340 ಕೋಟಿ ಮಾಡಿದ್ದಾರೆ. 5,600 ಕೋಟಿಯಿಂದ ನಾವು 9,000 ಚಿಲ್ಲರೆ ಕೋಟಿ ಕೇಳಿದ್ದು. ಬಿಕಾಸ್ 35 ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು. 35 ಲಕ್ಷ ರೈತರಿಗೆ. ನೀವು ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ, ವಿದೇಶಕ್ಕೆ ಹೋಗಿದ್ರು. ಅದಕ್ಕೆ ಇವತ್ತು ಭೇಟಿ ಮಾಡಿದೆ. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಕಾಂಗ್ರೆಸ್, ಇವತ್ತು ಬಂದಿದ್ದೆ. ಹಾಗಾಗಿ ಪ್ರೈಮ್ ಮಿನಿಸ್ಟರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ. ನಬಾರ್ಡ್ಗೆ ಹೇಳಬೇಕು, ಮತ್ತೆ RBIಗೆ ಹೇಳಬೇಕು, ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು. ಯಾಕಂದ್ರೆ 4% ನಬಾರ್ಡ್ ಕೊಡೋದು ಸಾಲನ, ಬಡ್ಡಿ ಚಾರ್ಜ್ ಮಾಡೋದು ಅವರು 4%. ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ 9-10% ಮಾಡ್ಬಿಡ್ತಾರೆ. ಮತ್ತೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು, ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು 5 ಲಕ್ಷದವರೆಗೆ ಫ್ರೀ. ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ನಾನು 5ರಿಂದ 15ವರೆಗೆ 3 ಇಂಟ್ರೆಸ್ಟ್. 5 ಲಕ್ಷದವರೆಗೆ ಫ್ರೀ. 4.5% ತಕೊಂಡು ಫ್ರೀಯಾಗಿ ಕೊಡ್ತೀವಿ ನಾವು. ಆ 4.5% ನಾವು ಕೊಡ್ತೀವಿ. ಆಯ್ತಪ್ಪ, ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಒಯ್ ಅವ್ರು ಹೇಳೋದು ಬಿಟ್ಬಿಡ್ರಿ. ಅವ್ರು ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ. ಇಟ್ ಇಸ್ ನಾಟ್ ಎ ಜಸ್ಟಿಫಿಕೇಶನ್, ಇಟ್ ಇಸ್ ಎ ಡಿಫೆನ್ಸ್. Argument may be a different, it's a defense argument. My point is, 5-6 ವರ್ಷದಿಂದ ನೀವು 5,000 ಕೋಟಿ ಕೊಡ್ತಾ ಬಂದವರು, ಇದಕ್ಕಿದ್ದಲ್ಲಿ ಯಾಕೆ ನೀವು 2,340 ಕೋಟಿ ಮಾಡ್ಬಿಟ್ರೆ? ಈಗ ಹೇಳಪ್ಪ ಇಲ್ಲಿ, ಸುಮ್ಮನೆ ನೀವು ನಿಮ್ಮನ್ನೇ ಕೇಳಿದ್ರೆ ನೀವು ಅವ್ರು ಹೇಳೋದಕ್ಕೆ ಕೇಳ್ಕೊಂಡ್ಬಂದು ಹೇಳಿದ್ರೆ ಹೇಳಿದ ಪ್ರಯೋಜನ. ಅವ್ರು ಹೇಳಿದ್ರೆ ಕೇಳ್ರಿ, ನಾನು ಹೇಳದ ಮೇಲೆ ಕೇಳಿ ನೀವು ಪ್ರಶ್ನೆನ. ನೋಡ್ರಿ, 4.5% ಕೊಡ್ತಾ ಇದ್ರು, ಯಾವಾಗಲೂ ಕೊಡ್ತಿದ್ರು ನಬಾರ್ಡ್ನವರು ರೈತರಿಗೆ. ನಾವು ಕೊಡ್ತಾ ಇದ್ದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದ್ರು ನಾವು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್. ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ದಿ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು, ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಂಬರ್ 1. ನಂಬರ್ 2, ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ. ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ, ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗುತ್ತೆ. ಅವ್ರಿಗೆ ಶೋಷಣೆ ಮಾಡ್ತಾರೆ. ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು, ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ, ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ,
ಇಡೀ ದೇಶಕ್ಕೆ ಮಾಡಿದ್ದೀವಿ. ವೇರ್ ವಾಸ್ ದಿ ನೆಸೆಸಿಟಿ? ಇಡೀ ದೇಶಕ್ಕೆ ಮಾಡವ್ರೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರಿಗೆ ಮಾಡಿದ್ವಿ. ಇವೆಲ್ಲ ರೈತರಿಗೆ, ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ. ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್, ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ, ಅನ್ಯಾಯ ಆಯ್ತಲ್ಲ. ಅನ್ಯಾಯ ಸರ್ ಮಾಡಿ ಅಂತ ಹೇಳಿದ್ದೀವಿ. ನಂಬರ್ 1. ನಂಬರ್ 2, ಆಮೇಲೆ ಹೋದ್ ಸಾರಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ನಲ್ಲಿ ಹೇಳಿದ್ರು. ಅದು ಕೊಟ್ಟಿಲ್ಲ, ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಆಮೇಲೆ 15 ಫೈನಾನ್ಸ್ ಕಮಿಷನ್ ನಲ್ಲಿ ನಮ್ಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ 5,495 ಕೋಟಿ ಅಂತ ಕೊಟ್ಟಿದ್ರು, ಅದು ₹1 ಕೊಟ್ಟಿಲ್ಲ. ಅದಲ್ಲದೆ 6,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಒಟ್ಟು 11,495 ಕೋಟಿ ಕೊಡ್ತೀವಿ ಅಂದ್ರು, ಅದು ಕೊಡ್ಲಿಲ್ಲ. ಅದನ್ನೆಲ್ಲ ಜ್ಞಾಪಕ ತಂದಿದ್ದೀನಿ, ಅವೆಲ್ಲ ಕೊಡಿಸ್ಕೊಡ್ಬೇಕು ಅಂತ. ಆಮೇಲೆ ಮೇಕೆದಾಟು ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದು ಎಂತದು ಮಹದಾಯಿ, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ. ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ದಟ್ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ದಿ ಪ್ರೈಮ್ ಮಿನಿಸ್ಟರ್. ಅವರು ಎಲ್ಲ ನೋಡೋಣ, ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ರೀತಿ ಅದು ಕರೆಕ್ಟಾಗಿ ಕಾಲು ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ನಾನು ಬಹಳ ದಿನ ಆಯಿತು ನೋಡಿರಲಿಲ್ಲ. ನಂಬರ್ 1. ನಂಬರ್ 2, ಪ್ರಿಯಾಂಕಾ ಗಾಂಧಿ ವಿಶ್ ಮಾಡಬೇಕಾಗಿತ್ತು. ಅವರು ಪಾರ್ಲಿಮೆಂಟ್ ಗೆದ್ದಿದ್ರಲ್ಲ, ಅದು ವಿಶ್ ಮಾಡಬೇಕು. ಮೇಕೆದಾಟು ಮತ್ತು ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲ, ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ, ಬಟ್ ಅವರು ಕ್ಲಿಯರ್ ಮಾಡ್ತಾ ಇಲ್ಲ. ಸೊ ಸ್ಟೇಟ್ ಗವರ್ಮೆಂಟ್ ಏನಾದ್ರು ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗುವಂತ ಏನಾದ್ರು ಈಗ ಹೋಗಿರೋದೇ ಅಗ್ರೆಸಿವ್. ನಾವು ಈಗ ಮನವಿ ಅಷ್ಟೇ ಕೊಟ್ಟಿರೋದು, ಬೇರೆ ಮನವಿ ಕೊಟ್ಟಿರೋದು ಅನೇಕ ಸಾರಿ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ನೀವು ಪಾರ್ಲಿಮೆಂಟ್ ಮೆಂಬರ್ಗಳು, ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ, ಏನು ಉತ್ತರ ಕೊಡಲ್ಲ. ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ? ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ದೆಮ್ ರಿಸೈನ್. ರೈತರ ಮಗ, ಬಣ್ಣನ ಮಗ ಯಾರು? ಕುಮಾರಸ್ವಾಮಿ. ಅವ್ರೇನ್ ಮಾಡ್ತಾರೆ? ಅವ್ರಿಗೆ ಕ್ಯಾಬಿನೆಟ್ ನಲ್ಲಿ ಇದಾರಲ್ಲ, ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ, ಕೊಡಿಸ್ಲಿ.